ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಕ್ಕೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಕೊನೆಗೂ ಆ ದಿನ ಬಂದೇ ಬಿಡ್ತು. ನವೆಂಬರ್ 20 ನಮ್ಮ ಬಿಹಾರಿಗಳು ಲಾಲೂ ಪ್ರಸಾದ್ ಯಾದವ್, ನಿತೀಶ್ ಕುಮಾರ್ ಒಂದಾಗೇ ಬಿಟ್ಟರು. ಗುಜರಾತ್ ಲಾಬಿಯನ್ನು ಬದಿಗೆ ಸರಿಸುವಂಥ ನಿರ್ಣಯಕ್ಕೆ ಬಂದರು ಅಂತೇಳಿ ನ್ಯೂಸ್ಗಳು ಬರ್ತಾ ಇದ್ದಾವೆ. ಹೀಗಾಗಿ ಬಿಹಾರದಲ್ಲೇ BJP ಸಪೋರ್ಟ್ ಮಾಡಲಿ ಬೇಡ ಬಿಡಲಿ, ನಾನು ಮುಂದಿನ ಮುಖ್ಯಮಂತ್ರಿ ಅಂತೇಳಿ ನಿತೀಶ್ ಕುಮಾರ್ ಅವರು ಘೋಷಣೆ ಮಾಡ್ಕೊಂಡಿದ್ದಾರೆ ಅಂತೇಳಿ ಸುದ್ದಿಗಳಿದ್ದಾವೆ. ಇದು ನಿಜನ ಆಗಿದ್ದರೆ, ನಿಜ ಆಗ್ಯದ ನಾನು ತಿಳ್ಕೊಂಡಿದ್ದೀನಿ, ನಿಜನ ಆಗಿದ್ದರೆ ಭಾರತದ ರಾಜಕಾರಣದಲ್ಲಿ ಒಂದು ದೊಡ್ಡ ತಲ್ಲಣ, BJPಗೆ ದೊಡ್ಡ ಒಂದು ಭಯಂಕರ ಹಿನ್ನಡೆ, ಇದರಲ್ಲಿ ಎರಡು ಮಾತಿಲ್ಲ. ಈಗ ನಾವು ಈ ಹಿಂದೊಂದು ಎಪಿಸೋಡ್ ಮಾಡಿದ್ದೀವಿ BJP ಎಂಡ್ ಅಂತೇಳಿ. ಯಾಕೆಂದರೆ ನೆಕ್ಸ್ಟ್ ಸ್ಟೆಪ್ ಏನದಪ್ಪ ಅಂದ್ರೆ ಕೇಂದ್ರದ ಮೇಲೆ ಅಟ್ಯಾಕ್ ಅದ ಈ ಇಂಡಿಯಾ ಕಡೆಯಿಂದ. ಯಾಕಂದ್ರೆ ಈಗ ಎಲೆಕ್ಷನ್ ಕಮಿಷನ್ ಮೂಲಕ ನಮ್ಮ ಮೋದಿಯವರು, ಶಾ ಅವರು ಏನು ಬೇಕಾದ ಆಟ ಆಡಿದ್ದಾರೆ ಅನ್ನೋದು ಇವರೆಲ್ಲರ ಆರೋಪ. ಎಲ್ಲರ ಗುರಿ ಒಂದೇ. ಈಗ ಜ್ಞಾನೇಶ್ ಕುಮಾರ್ EC ಅಂದರೆ ಎಲೆಕ್ಷನ್ ಕಮಿಷನರ್, ಚೀಫ್ ಎಲೆಕ್ಷನ್ ಕಮಿಷನರ್ ಮೇಲೆ. ಅದಕ್ಕೆ ಮೊದಲ ದೆಹಲಿ ಗದ್ದಿಗೆಯನ್ನು ಬದುಕಿ ಸೇರಿಸೆ ಆಗೇನು ಡೆವಲಪ್ ಆಗಬಹುದು ಅನ್ನಿಸಿದಷ್ಟೇ ಕುತೂಹಲದ. 20ನೇ ತಾರೀಕಿಗೆ BJP ಸಪೋರ್ಟ್ ಮಾಡಲಿ ಬಿಡಲಿ, ನಿತೀಶ್ ಅವರು ಓದ್ತಂದ್ರೆ ಆಣಿ ತೊಗೊಳ್ತಾರ ಅನ್ನೋದು ಈಗ ಬಂದಂಥ ಸುದ್ದಿಗಳು. ಇನ್ನು ಮುಂದೇನಂದರೆ ಬಿಹಾರದಲ್ಲಿ ಸೇಮ್ ನಿತೀಶ್ ಅವರ ಗ್ಯಾರಂಟಿ, ಆದರೆ ಎರಡು ಮಾತಿಲ್ಲ ಅನ್ನೋದು. ಹಾಗಾದ್ರೆ ದಿಲ್ಲಿದೇನು ನಾಯ್ಡು ಪ್ರಧಾನಿ ಆಗ್ಬೋದಲ್ಲ ಅನ್ನುವಂಥ ಒಂದು ಹೊಸ ಚಾಲನೆ ಶುರುವಾಗಿದೆ. ಮೇಡಮ್ ನಿತೀಶ್ ಅವರು ಆಗ್ಬೋದು, ಅವರು ಆಗ್ಬೋದು. ಅಂದ್ರೆ BJPಯ ಅಧಿಕಾರವನ್ನು ಪಲ್ಲಟ ಮಾಡುವಂಥ ಒಂದು ದೊಡ್ಡ BJP ದೃಷ್ಟಿಯಲ್ಲಿ ಕುತಂತ್ರ, ಮತ್ತೇನು ಷಡ್ಯಂತ್ರ, ಆ ಮಾತು ಬೇರೆ. ಆದರೆ ಇದು ನಡೆಯೋದಂತೂ ಗ್ಯಾರಂಟಿ ಅಂತ ಅನಿಸ್ಲಿಕ್ಕತ್ತದ. ಈಗಂತೂ ನೀವು